Hello everybody. So once again I have come up with another problem regarding gratuity, a typical type of problem wherein whether an employee is covered under Payment of Gratuity Act or not, it is not given in the problem. ಅಂದರೆ ಈ ಪ್ರಾಬ್ಲಮ್ ಅಲ್ಲಿ ಗ್ರಾಚ್ಯುಟಿ ಆಕ್ಟ್ ಅಂಡರ್ ಕವರ್ ಆಗಿದಾನೋ ಇಲ್ವೋ ಅಂತ ಇದರಲ್ಲಿ ಮೆನ್ಷನ್ ಮಾಡಿದೆ. ಸೊ ಈ ರೀತಿಯಾದ ಪ್ರಾಬ್ಲಮ್ ಕೊಟ್ಟಾಗ ಹೌ ವಿ ಹ್ಯಾವ್ ಟು ವರ್ಕ್ಔಟ್ ಆರ್ ಹೌ ವಿ ಹ್ಯಾವ್ ಟು ಕನ್ಸಿಡರ್. ಸೊ ಸಿ ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್. Ishwar retired on 31st December 2019 after 25 years of service. So December 31st ಗೆ ಅವನು ರಿಟೈರ್ ಆಗ್ತಾ ಇದ್ದಾನೆ and he had worked for 25 years for the company. During the 10 months ending on 30th November, he was drawing a monthly salary of rupees 1,20,000 and conveyance allowance of rupees 8,000. During the 10 months ending on 30th November ಅಂದ್ರೆ ರಿಟೈರ್ ಆಗಿದ್ದು ಡಿಸೆಂಬರ್ ಅಲ್ಲಿ, ನವೆಂಬರ್ 30th ನವೆಂಬರ್ ಅಂದ್ರೆ ಹಿಂದಿನ ತಿಂಗಳ ತನಕ ಅಂದ್ರೆ 10 ತಿಂಗಳದ್ದು ಅವರೇ ಕೊಟ್ಟಿದ್ದಾರೆ ಸ್ಯಾಲ್ರಿ. 10 months ಎಂಡಿಂಗ್ ಅಂದ್ರೆ 10 ತಿಂಗಳು ಎಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ನವೆಂಬರ್ 30th ಅಂತ ಹೇಳ್ತಾ ಇದಾರೆ. ಅಂದ್ರೆ ರಿಟೈರ್ ಆಗಿದ್ದು ಡಿಸೆಂಬರ್, ಬಟ್ ಅವ್ರೇನ್ ಮಾಡ್ಯಾರ ಅಂತ ಹೇಳಿದ್ರೆ ಡಿಸೆಂಬರ್ ಮಂತ್ ಬಿಟ್ಟು ಹಿಂದಿನ 10 ತಿಂಗಳು ಎಂಡ್ ಆಗೋದಲ್ಲಿ ನವೆಂಬರ್ ತನಕ. ಸೊ ಹಿ ವಾಸ್ ಡ್ರಾಯಿಂಗ್ ಎ ಮಂತ್ಲಿ ಸ್ಯಾಲರಿ ಆಫ್ rupees 1,20,000. ಸೊ ಪ್ರತಿ ತಿಂಗಳು ಎಷ್ಟು ರಿಸೀವ್ ಮಾಡ್ತಿದ್ದ ಅಂದ್ರೆ 1,20,000 ಸ್ಯಾಲರಿ ರಿಸೀವ್ ಮಾಡ್ತಿದ್ದ. ಅಂಡ್ ಕನ್ವೆನ್ಸ್ ಅಲವೆನ್ಸ್ ಆಫ್ rupees 8,000 ಅಂತ ಹೇಳ್ತಾ ಇದಾರೆ. ಕನ್ವೆನ್ಸ್ ಅಲವೆನ್ಸ್, ರಿಮೆಂಬರ್ ಕನ್ವೆನ್ಸ್ ಅಲವೆನ್ಸ್ ನಾವೆಲ್ಲೂ ಕನ್ಸಿಡರ್ ಮಾಡಲ್ಲ. He was also eligible to receive a gratuity of rupees 10,40,000 from his employer. ಸೊ ಅವನಿಗೆ ಎಷ್ಟು ಗ್ರಾಚ್ಯುಟಿ ರಿಸೀವ್ ಆಗಬೇಕು ಅಂತ ಹೇಳಿದ್ರೆ 10,40,000 is the gratuity to be received and he is eligible to ಅಂದ್ರೆ ಅವನಿಗೆ ಎಲಿಜಿಬಿಲಿಟಿ ಇದೆ. He had received rupees 2,50,000 as gratuity from previous employer which was then exempt. ನೋಡಿ, ಹಿಂದೆ ಯಾರೋ ಒಬ್ಬ ಎಂಪ್ಲಾಯರ್ ಜೊತೆ ಅವನು ವರ್ಕ್ ಮಾಡಿದ್ದ. ಸೊ ಆ ಎಂಪ್ಲಾಯರ್ ಇಂದ ಅವನಿಗೆ ಅವಾಗ ಗ್ರಾಚ್ಯುಟಿ ರಿಸೀವ್ ಆಗಿತ್ತು. ಎಷ್ಟು ಗ್ರಾಚ್ಯುಟಿ ರಿಸೀವ್ ಆಗಿತ್ತು ಅಂತ ಹೇಳಿದ್ರೆ 2,50,000 ರಿಸೀವ್ ಆಗಿದೆ. ಅದು ಅವಾಗ ಎಕ್ಸೆಂಪ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ when an employee had received gratuity in the past or in earlier years which was then exempt, ಅಂದ್ರೆ ಹಿಂದೆ ಯಾವುದೋ ವರ್ಷದಲ್ಲಿ ಬೇರೊಬ್ಬ ಎಂಪ್ಲಾಯರ್ ಇಂದ ಗ್ರಾಚ್ಯುಟಿ ರಿಸೀವ್ ಮಾಡಿದ್ದೆ ಆದ್ರೆ ಆ ಗ್ರಾಚ್ಯುಟಿ ಅಂದ್ರೆ ಇಲ್ಲಿ 2,50,000 ಏನಿದೆಲ್ಲ ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟರ್ ಲಿಮಿಟ್ 20 lakh ಇಂದ this 2,50,000 is to be deducted. ಯಾಕಂದ್ರೆ ಹಿಂದೆ ಯಾವುದೋ ವರ್ಷದ್ದು ಅಥವಾ ಹಿಂದೆ ಯಾರೋ ಎಂಪ್ಲಾಯರ್ ಗ್ರಾಚ್ಯುಟಿ ಪೇ ಮಾಡಿದ್ರು ಅದನ್ನ ಇವ್ನು ರಿಸೀವ್ ಮಾಡ್ಯಾನೆ, ನಾವು ಆ ರೀತಿ ಟ್ರೀಟ್ ಮಾಡಬೇಕು. Compute his taxable gratuity. So it is question paper problem, students, 2018 question paper problem. And if you had explained everything, students, but something is missing in the problem. ಏನು ಮಿಸ್ಸಿಂಗ್ ಅಂತ ಹೇಳಿದ್ರೆ ಎಂಪ್ಲಾಯಿ ಗ್ರಾಚ್ಯುಟಿ ಆಕ್ಟ್ ಅಂಡರ್ ಕವರ್ ಆಗ್ತಾನೋ ಇಲ್ವೋ, ಈ ಪ್ರಾಬ್ಲಮ್ ಸೈಲೆಂಟ್ ಆಗಿದೆ, ಏನು ಹೇಳ್ತಾ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟರೆ ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಸೈಲೆಂಟ್ ಇದೆ, ಕವರ್ ಆಗುತ್ತೋ ಇಲ್ವೋ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ one should assume that he is not covered under Payment of Gratuity Act 1972. I repeat, problem ಅಲ್ಲಿ ಎಂಪ್ಲಾಯಿ ಬಗ್ಗೆ ಗ್ರಾಚ್ಯುಟಿ ಆಕ್ಟ್ ಅಂಡರ್ ಕವರ್ ಆಗ್ತಿದನೋ ಇಲ್ವೋ ಅಂತ ಕೊಟ್ಟಿಲ್ಲ ಅಂತ ಆದ್ರೆ ಅವಾಗ ಸೊ ನಾವೇನ್ ಅಸ್ಯೂಮ್ ಮಾಡ್ಬೇಕಂದ್ರೆ he is not covered under Payment of Gratuity Act 1972 ಅಂತ ಟ್ರೀಟ್ ಮಾಡ್ಬೇಕಾಗುತ್ತೆ. ಸೊ ನಾವು he is not covered, students. ಕವರ್ಡ್ ಆದ್ರೆ 15 days ಸ್ಯಾಲರಿ, ನಾಟ್ ಕವರ್ಡ್ ಆದ್ರೆ ಹಾಫ್ ಮಂತ್ ಸ್ಯಾಲರಿನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್, ದಟ್ಸ್ ಇಟ್. ಸೊ ಲೆಟ್ಸ್ ಸಿ ಅಂಡ್ ವಿ ಶಾಲ್ go through the solution part. Computation of taxable gratuity of Ishwar, students. Name of the SSC is Ishwar. Previous year 2019-20, assessment year is 2020-21. Actual gratuity received, so it is given in the problem. The actual gratuity received is 10,40,000. ಇವನ್ ಆಕ್ಚುಯಲ್ ಅಮೌಂಟ್ ರಿಸೀವ್ಡ್ ಅಷ್ಟೇ ಆಗುತ್ತೆ, 10,40,000. ಏನ್ ಗ್ರಾಚ್ಯುಟಿ ರಿಸೀವ್ ಮಾಡಿದ್ದ ಅದೇ ಆಕ್ಚುಯಲ್ ಅಮೌಂಟ್ ರಿಸೀವ್ಡ್ ಆಗುತ್ತೆ. ಸ್ಟಾರ್ಟರ್ ಲಿಮಿಟ್ಗೆ ಬಂದ್ರೆ ಸ್ಟಾರ್ಟರ್ ಲಿಮಿಟ್ ಅಮೌಂಟ್ ಇಸ್ 20 lakh, ಬಟ್ ಫ್ರಮ್ ಫಾರ್ಮರ್ ಎಂಪ್ಲಾಯರ್ ಅಂದ್ರೆ ಹಿಂದಿನ ಎಂಪ್ಲಾಯರ್ ಇಂದ ಒಂದು 2,50,000 ಗ್ರಾಚ್ಯುಟಿ ರಿಸೀವ್ ಮಾಡಿದ್ದ ಅಂಡ್ ಇಟ್ ವಾಸ್ ಎಕ್ಸೆಂಪ್ಟ್ ಅಟ್ ದಟ್ ಟೈಮ್. ಸೊ ಆ ಎಕ್ಸೆಂಪ್ಟ್ ಆಗಿದ್ದ ಗ್ರಾಚ್ಯುಟಿ ಏನಿದೆ 2,50,000, ಇಫ್ ಯು ಡಿಡಕ್ಟ್ ಫ್ರಮ್ 20 lakh, 17,50,000 is the remaining balance. So that becomes the amount of second provision. ಎರಡನೇ provision ಅಂದ್ರೆ ಸ್ಟಾರ್ಟರ್ ಲಿಮಿಟ್ 17,50,000 ಆಗುತ್ತೆ. ಈಗ this third provision is important, students. Half month salary
based on average salary for last 10 months for each year of completed service. ಹಾಫ್ ಮಂತ್ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡ್ಬೇಕು. ಸೊ ಹಾಫ್ ಮಂತ್ ಸ್ಯಾಲ್ರಿ ಹೇಗೆ ಅಂದರೆ 1/2 ಇಂಟು ಎವರೇಜ್ ಸ್ಯಾಲ್ರಿ ಫಾರ್ ಲಾಸ್ಟ್ 10 months. ನೋಡಿ, ಎಂಪ್ಲಾಯಿ ಗ್ರ್ಯಾಚ್ಯುಟಿ ಆಕ್ಟ್ ಅಂಡರ್ಲಿ ಕವರ್ ಆಗ್ತಿಲ್ಲ ಅಂತ ಹೇಳಿದ್ರೆ ರಿಟೈರಿಂಗ್ ಮಂತ್ ಬಿಟ್ಟು ಹಿಂದಿನ 10 ತಿಂಗಳ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡಬೇಕು. ರಿಟೈರಿಂಗ್ ಮಂತ್ ಅಂತ ಹೇಳಿದ್ರೆ ದ ಎಂಪ್ಲಾಯಿ ರಿಟೈರ್ಡ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಮಂತ್ ಬಿಟ್ಟು ಹಿಂದಿನ 10 ತಿಂಗಳ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡಬೇಕು. ಸೊ ಈಗ ಈ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ, ಡ್ಯೂರಿಂಗ್ ದ 10 months ಎಂಡಿಂಗ್ ಆನ್ 30th November. ಅಂದ್ರೆ 10 months ಎಂಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನವೆಂಬರ್ಗೆ ಎಂಡ್ ಆಗುತ್ತೆ. ಯಾಕಂದ್ರೆ ರಿಟೈರಿಂಗ್ ಮಂತ್ ಬಿಟ್ಬಿಡಿ ಸ್ಟೂಡೆಂಟ್ಸ್, ಹಿಂದಿನ 10 ತಿಂಗಳು ಅಂತ ನೀವು ಕನ್ಸಿಡರ್ ಮಾಡಿದ್ದಾದ್ರೆ ಸೊ ಅದು ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ನವೆಂಬರ್ಗೆ ಎಂಡ್ ಆಗುತ್ತೆ. ಯಾಕಂದ್ರೆ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡಿದ್ದೆ ಆದ್ರೆ ನವೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್, ಮಾರ್ಚ್, ಫೆಬ್ರವರಿ. ನವೆಂಬರ್ ಇಂದ ಫೆಬ್ರವರಿ ತನಕ 10 months ಆಗುತ್ತೆ. ಸೊ ಅವರ ಪ್ರಕಾರ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಹಿಂದಿನ ರಿಟೈರ್ಮೆಂಟ್ ಡಿಸೆಂಬರ್ ಮಂತ್ ಬಿಟ್ಟು ಹಿಂದಿನ 10 ತಿಂಗಳು ಕ್ಯಾಲ್ಕುಲೇಟ್ ಮಾಡಿದ್ದು ಅಂದ್ರೆ ಫೆಬ್ರವರಿಯಿಂದ ನವೆಂಬರ್ ತನಕ ಬರುತ್ತೆ. ಸೊ ನವೆಂಬರ್ ಮಂತ್ ತನಕ ಅಂದ್ರೆ 10 months ತನಕದ್ದು ಸ್ಯಾಲ್ರಿ ಅವ್ರು ಕೊಟ್ಟಿದ್ದಾರೆ. ಹಿ ವಾಸ್ ಡ್ರಾಯಿಂಗ್ ಎ ಮಂತ್ಲಿ ಸ್ಯಾಲ್ರಿ ಆಫ್ ರುಪೀಸ್ 1,20,000. ಅವರೇ ಡೈರೆಕ್ಟ್ ಆಗಿ 1,20,000 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 1,20,000 ಪರ್ ಮಂತ್ ಇಂಟು ನೋಡಿ ಎವರೇಜ್ ಸ್ಯಾಲ್ರಿ ಫಾರ್ ಲಾಸ್ಟ್ 10 months, ಹಿಂದಿನ 10 ತಿಂಗಳ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡಬೇಕು. ಸೊ ಪರ್ ಮಂತ್ ಸ್ಯಾಲ್ರಿ ಇಸ್ 1,20,000 ಇಂಟು 10 ಮಾಡಿದಾಗ ನಮಗೆ 10 months ಸ್ಯಾಲ್ರಿ ಬರುತ್ತೆ. ಎವರೇಜ್ ಸ್ಯಾಲ್ರಿ ಅಂತಿದೆ, ಎವರೇಜ್ ಸ್ಯಾಲ್ರಿ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 10 ಮಾಡಬೇಕಾಗುತ್ತೆ. ಸೊ ಅವಾಗ ಎವರೇಜ್ ಸ್ಯಾಲ್ರಿ ಫಾರ್ 10 months ಬರುತ್ತೆ ಇಂಟು ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್, ಎಷ್ಟು ವರ್ಷ ವರ್ಕ್ ಮಾಡಿದ್ದಾನೆ ಅಷ್ಟು. ರಿಮೆಂಬರ್, ಈಗ ಪ್ರಾಬ್ಲಮ್ ಸೈಲೆಂಟ್ ಆಗಿದೆ, ಅವನು ನಾವೇನು ಎಸ್ಯೂಮ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಹಿ ಇಸ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆಕ್ಟ್ 1972 ಅಂತ ಎಸ್ಯೂಮ್ ಮಾಡ್ಕೊಬೇಕು. ವೆನ್ ಅನ್ ಎಂಪ್ಲಾಯಿ ಇಸ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆಕ್ಟ್ 1972, ಮಂತ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಮೋರ್ ದೆನ್ 6 months ಇರ್ಬೋದು, ನಾವು ಕನ್ಸಿಡರ್ ಮಾಡಲೇಬಾರದು. ಮಂತ್ಸ್ ಅಲ್ಲಿ ಕೊಟ್ಟಿರೋದು ಯು ಶುಡ್ ನಾಟ್ ಕನ್ಸಿಡರ್, ಓನ್ಲಿ ಇಯರ್ಸ್ ಆರ್ ಟು ಬಿ ಕನ್ಸಿಡರ್ಡ್. ಸೊ ಇಲ್ಲಿ ನೀವು ನೋಡಿದ್ದೆ ಆದ್ರೆ ಓನ್ಲಿ ಇಯರ್ಸ್ ಆರ್ ಗಿವನ್ 25 years ಅಂತ ಕೊಟ್ಟಿದ್ದಾರೆ. ಸೊ ಇಂಟು 25 you have to multiply students. So the resulting figure will be 15 lakh. Out of these three amounts, the least is to be considered. ಕಡಿಮೆ ಯಾವುದು ಅಂತ ಹೇಳಿದ್ರೆ 10,40,000 ಕಡಿಮೆ ಇದೆ. So from actual gratuity received, if you deduct the least amount, the balancing figure will be nil. So there won't be any taxable gratuity. So full exempt ಆಗಿರುತ್ತೆ ಸ್ಟೂಡೆಂಟ್ಸ್. So you have to ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ಈ ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಏನು ಹೇಳಿಲ್ಲ. ಸೊ ನಾವೇನು ಎಸ್ಯೂಮ್ ಮಾಡ್ಬೇಕಂದ್ರೆ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆಕ್ಟ್ 1972 ಅಂತ ಎಸ್ಯೂಮ್ ಮಾಡ್ಕೊಬೇಕು. ಸೆಕೆಂಡ್ ಥಿಂಗ್ ಇಸ್ when an employee is not covered under payment of gratuity act 1972, ರಿಟೈರಿಂಗ್ ಮಂತ್ ಬಿಟ್ಟು ಹಿಂದಿನ 10 ತಿಂಗಳ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಸ್ಯಾಲ್ರಿ ಡೆಫಿನೇಷನ್ ಏನು ಅಂತ ಹೇಳ್ಬಿಟ್ಟು, ಬಟ್ ಈ ಪ್ರಾಬ್ಲಮಿಗೆ ಬೇಡ ಸ್ಟೂಡೆಂಟ್ಸ್, ಬಟ್ ನೀವು ಇದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಎಂಪ್ಲಾಯಿ ಗ್ರ್ಯಾಚ್ಯುಟಿ ಆಕ್ಟ್ ಅಂಡರಲ್ಲಿ ಕವರ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಮೀನಿಂಗ್ ಏನಂದ್ರೆ ಬರೀ ಬೇಸಿಕ್ ಮಾತ್ರ, ಬೇಸಿಕ್ ಮತ್ತೆ ಡಿ ಎ ಆ್ಯಡ್ ಮಾಡಬಾರ್ದು, ಬರೀ ಬೇಸಿಕ್ ಮಾತ್ರ. ಡಿ ಎ ಯಾವಾಗ ಆ್ಯಡ್ ಮಾಡ್ತೀವಿ ಅಂದ್ರೆ ಇಫ್ ಇಟ್ ಇಸ್ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಕನ್ಸಿಡರ್ ಆಗ್ತಿದೆ ಅಂತ ಹೇಳಿದಾಗ ಡಿ ಎ ಆ್ಯಡ್ ಮಾಡಬೇಕು. ಕಮಿಷನ್ ಇಫ್ ಇಟ್ ಇಸ್ ಪೇಯ್ಡ್ ಆಸ್ ಎ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಮೇಲೆ ಪರ್ಸೆಂಟೇಜ್ ಆಗಿ ಕಮಿಷನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅವು ಕಮಿಷನ್ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಕವರ್ಡ್ ಕೇಸಲ್ಲಿ ಸ್ಯಾಲ್ರಿ ಮೀನಿಂಗ್ ಇಸ್ ಬೇಸಿಕ್ ಪ್ಲಸ್ ಡಿ ಎ, ಸ್ಟ್ರೈಟ್ ಅವೇ ಡಿ ಎ ಕೊಟ್ಟಿದ್ದಾರೆ ಬೇಸಿಕ್ ಜೊತೆ ಆ್ಯಡ್ ಮಾಡಿ. ಬಟ್ ನಾಟ್ ಕವರ್ಡ್ ಕೇಸಲ್ಲಿ ಯು ಹ್ಯಾವ್ ಟು ಕನ್ಸಿಡರ್ ಫಸ್ಟ್ ಬೇಸಿಕ್. ಡಿ ಎ ಯಾವಾಗ ಆ್ಯಡ್ ಮಾಡ್ತೀವಿ ಅಂದರೆ ಇಫ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅವಾಗ ಡಿ ಎ ಆ್ಯಡ್ ಮಾಡಬೇಕು. ಕಮಿಷನ್ ವಿಲ್ ಬಿ ಆ್ಯಡೆಡ್ ಓನ್ಲಿ ಇಫ್ ಇಟ್ ಇಸ್ ಪೇಯ್ಡ್ ಆಸ್ ಎ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಮೇಲೆ ಪರ್ಸೆಂಟೇಜ್ ಆಗಿ ಕೊಟ್ಟರೆ ಕಮಿಷನ್ ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಯಾವುದು ಇಲ್ಲ ಸ್ಟೂಡೆಂಟ್ಸ್, ಬೇಸಿಕ್ ಡಿ ಅಂತ ಕೊಟ್ಟಿಲ್ಲ, ನಮಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಪರ್ ಮಂತ್ ಸ್ಯಾಲ್ರಿ. ಸೊ ಇಂಟು 10 ಮಾಡಬೇಕು. ಯಾಕೆಂತ ಹೇಳಿದ್ರೆ 10 months ಸ್ಯಾಲ್ರಿ ನಮಗೆ ಬೇಕಾಗಿರುತ್ತೆ, ಹಾಗೆ ಇಂಟು 10 ಡಿವೈಡೆಡ್ ಬೈ 10. ಯಾಕೆಂದ್ರೆ ಎವರೇಜ್ ಸ್ಯಾಲ್ರಿ ಫಾರ್ 10 months ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಡಿವೈಡೆಡ್ ಬೈ 10 ಮಾಡಬೇಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ಯು ವಿಲ್ ಅರೈವ್ at 15 lakh. So in this way you are supposed to work out this problem.